ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮಿಳುನಾಡು ಕಡೆಯಿಂದ ಒಂದು ಆಘಾತಕರ ಸುದ್ದಿ ಹೊರಗಡೆ ಬರ್ತಾ ಇದೆ. ನಿಜಕ್ಕೂ ಇದು ಕಲವಿಲವನ್ನುಂಟು ಮಾಡುವಂಥ ವಿಚಾರ. ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಏನಾದರೂ ಇವತ್ತು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅಂದರೆ, ಅದು ನಿರ್ಣಾಯಕ ಅಂತ ಆಗಿದೆ ಅಂದರೆ ಅದರ ಹಿಂದಿರುವಂಥ ಮಹಾನ್ ದೊಡ್ಡ ಶಕ್ತಿ ಅಂತ ಇರೋದು ಕೆ ಅಣ್ಣಾಮಲೈ ಮಾತ್ರ. ಆದರೆ ಅಂಥ ಅಣ್ಣಾಮಲೈ ಬರುವ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಕ್ರಿಯರಾಗಿ ಇರೋದಿಲ್ಲವಾ? ಅವರು ಹಿಂದೇಟು ಹಾಕ್ತಾ ಇದ್ದಾರಾ? ಅವರಿಗೆ ಚುನಾವಣಾ ರಾಜಕಾರಣದಿಂದ ವಿಮುಖರಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆಯಾ ಅಂಥ ಅನುಮಾನಗಳು ದಟ್ಟವಾಗಿ ಕಾಡಲಿಕ್ಕೆ ಶುರುವಾಗಿದ್ದಾವೆ. ಹಾಗೆ ನೋಡಿದರೆ ಯಾವಾಗ ಅಣ್ಣಾಮಲೈ ಅವರನ್ನು ಬದಿಗಿರಿಸಿ ಆ ಜಾಗಕ್ಕೆ ನಯನಾರ್ ನಾಗೇಂದ್ರನ್ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ತಮಿಳುನಾಡಿನಲ್ಲಿ ಮಾಡಲಾಯಿತು, ಆವಾಗಲೇ ಬಹಳಷ್ಟು ಜನರಿಗೆ ಅಣ್ಣಾಮಲೈ ಅವರನ್ನು ಈ ರೀತಿ ನೇಪಥ್ಯಕ್ಕೆ ಸರಿಸಿದ್ದು ಸರಿ ಇಲ್ಲ ಎನ್ನುವಂಥ ಆತಂಕ ಉಂಟು ಮಾಡುವ ಹಾಗೆ ಮಾಡಿತ್ತು. ಜೊತೆಗೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಚಿಗುರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೋ ಮೂರನೇ ವ್ಯಕ್ತಿ ಬಂದು ಇಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಯೋಗ್ಯ, ಎಷ್ಟರ ಮಟ್ಟಿಗೆ ಪ್ರಸಕ್ತ ಆಗುತ್ತೆ, ಎಷ್ಟರ ಮಟ್ಟಿಗೆ ಸಕಾಲಿಕ ಅಂತ ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ಒಂದು ಮಾತನ್ನು ಹೇಳಲಾಗ್ತಾ ಇತ್ತು. ಅದೇನಪ್ಪ ಅಂತಂದರೆ, ಅಣ್ಣಾಮಲೈ ಅವರ ಕ್ಯಾನ್ವಾಸ್ ಭಾಳ ದೊಡ್ಡದಿದೆ, ಅವ್ರನ್ನ ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತಗೊಳಿಸೋದಿಲ್ಲ, ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ತರಲಾಗ್ತಾ ಇದೆ, ಅವ್ರನ್ನ ಸೆಲೆಬ್ರಿಟಿ ಕ್ಯಾಂಪೇನರ್ ಮಾಡ್ತಾರೆ, ಅವರು ದೇಶಾದ್ಯಂತ ಸಂಚರಿಸುವ ಹಾಗೆ ಅವರಿಗೆ ಭಾಳ ದೊಡ್ಡದಾದಂಥ ಜವಾಬ್ದಾರಿಯನ್ನು ನೀಡಲಾಗತ್ತೆ ಅನ್ನುವಂಥ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ವಾಸ್ತವವಾಗಿ ಅಣ್ಣಾಮಲೈಗೆ ಇದು ಭಾಳ ದೊಡ್ಡ ಮಟ್ಟದ ಹಿಂಬಡ್ತಿ. ಯಾಕೆಂದರೆ ತಮಿಳುನಾಡಿನಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ದು ಅಣ್ಣಾಮಲೈ. ಎನ್ ಮಕ್ಕಳು ಅಂತ ಇಡೀ ದೊಡ್ಡದಾದಂಥ 6 ತಿಂಗಳುಗಟ್ಟಲೆ ನಡ್ಕೊಂಡು ಹೋಗಿ ಕಾಲಲ್ಲಿ ಚಪ್ಪಲಿ ಹಾಕ್ಕೊಳ್ಳಾರದೆ ಎಲ್ಲ ಕಡೆ ಓಡಾಡಿ ದೊಡ್ಡದಾದ ಸಂಚಲನೆ ಉಂಟು ಮಾಡಿದ್ದು ಮತ್ತು DMK ಪಕ್ಷಕ್ಕೆ ನಿದ್ದೆ ಬರಲಾರ್ದ ಹಾಗೆ ಮಾಡಿದ್ದು ಅಣ್ಣಾಮಲೈ. ಭಾರತೀಯ ಜನತಾ ಪಾರ್ಟಿ ಅನ್ನೋದು ಯಾವುದೋ ರಾಷ್ಟ್ರೀಯ ಪಾರ್ಟಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಪ್ರಾದೇಶಿಕವಾಗಿ ಆಲೋಚನೆ ಮಾಡ್ತಾ ಇದ್ದಂಥ ಕೂಪಮಂಡೂಕ ಅಮಾಯಕ ಮತದಾರರಲ್ಲಿ ಇದು ಕೂಡ ನಮ್ಮದೇ ಪಕ್ಷ ಅನ್ನುವಂಥ ಮನಸ್ಥಿತಿಯನ್ನು ತಂದು ನಿಲ್ಲಿಸಿದ್ದು ಅಣ್ಣಾಮಲೈ. ಆದರೆ ಯಾವಾಗ ಎಡಪ್ಪಾಡಿ ಪಳನಿಸ್ವಾಮಿ, ನನ್ನದೇ ಕಮ್ಯುನಿಟಿಯ ವ್ಯಕ್ತಿ, ಗೌಂಡರ ವ್ಯಕ್ತಿ, ಅವರು ನಾನು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಪಕ್ಷದ ಬಗ್ಗೆ ಅವರು ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ, AIADMK ಬಗ್ಗೆ, ನಾವು ಅವರು ಒಟ್ಟಿಗೆ ಸಮನ್ವಯ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋದು ಕಷ್ಟ ಆಗಿರೋದ್ರಿಂದ ನೀವು ಅಣ್ಣಾಮಲೈನ ಕೈ ಬಿಟ್ಟು ನಮಗೆ ಜವಾಬ್ದಾರಿ ಕೊಟ್ಟರೆ AIADMK ನಿಮ್ಮ ಜೊತೆ ಇರುತ್ತೆ ಅಂತ EPS ಅಮಿತ್ ಶಾ ಅವ್ರಿಗೆ ಹೇಳ್ತಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಮಾತು ಕೇಳಿಕೊಂಡು ಅಮಿತ್ ಶಾ ಅವರು ಅಣ್ಣಾಮಲೈ ಅವ್ರನ್ನ ಕೈ ಬಿಟ್ಟು ಆ ಜಾಗಕ್ಕೆ ನಯನಾರ್ ನಾಗೇಂದ್ರನ್ನ ತರ್ತಾರೆ. ಇಷ್ಟಾದ ಮೇಲೂ ಅಣ್ಣಾಮಲೈ ಸಕ್ರಿಯವಾಗಿ ಇದ್ದರು ರಾಜಕಾರಣದಲ್ಲಿ, ರಾಷ್ಟ್ರೀಯ ಸಭೆಗಳಿಗೆ ಹೋಗ್ತಾ ಇದ್ದರು. ಮೋದಿ ಮತ್ತು ಅಮಿತ್ ಶಾ ಬಂದಾಗ ನಿರಂತರವಾದ ಸಂಪರ್ಕವನ್ನು ಇಟ್ಕೊಂಡಿದ್ದರು. ಪಕ್ಷದಿಂದ ಆಗಿರಲಿಲ್ಲ, ರಾಜಕಾರಣದಿಂದ ವಿಮುಖರಾಗಿರಲಿಲ್ಲ, ಬೇರೆ ಪಕ್ಷಕ್ಕೆ ಹೋಗುವಂಥ ಯಾವುದೇ ಸೂಚನೆಯನ್ನು ತೋರಿಸಿರಲಿಲ್ಲ. ಆದರೆ ಈಗ ಅಣ್ಣಾಮಲೈಯವರು ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಈಗಿರುವಂಥ ಚುನಾವಣಾ ರಾಜಕಾರಣದಿಂದ ಹಿಂದೇಟು ಹಾಕ್ತಾ ಇದ್ದಾರೆ, ಜೊತೆಗೆ ಗುರುತಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾದರೆ ನಡೆದ ಬೆಳವಣಿಗೆ ಏನು? ಅಲ್ಲಿ ಒಟ್ಟು 234 ಕಾನ್ಸ್ಟಿಟ್ಯೂಯೆನ್ಸಿ ಇದ್ದಾವೆ ತಮಿಳುನಾಡಿನಲ್ಲಿ. ಒಂದು 6ರಿಂದ 8 ಕಾನ್ಸ್ಟಿಟ್ಯೂಯೆನ್ಸಿಗೆ ಒಬ್ಬ ಪ್ರಭಾರಿಗಳನ್ನಾಗಿ ಭಾರತೀಯ ಜನತಾ ಪಾರ್ಟಿ ನೇಮಕಾತಿ ಮಾಡ್ತಾ ಇದೆ. ಮುರುಗನ್ಗೆ ಒಂದು 8 ಕಾನ್ಸ್ಟಿಟ್ಯೂಯೆನ್ಸಿ, ಪೊನ್ ರಾಧಾಕೃಷ್ಣನ್ ಅವ್ರಿಗೊಂದು 8 ಕಾನ್ಸ್ಟಿಟ್ಯೂಯೆನ್ಸಿ, ತಮಿಳಿಸೈ ಸೌಂದರರಾಜನ್ಗೆ 6 ಕಾನ್ಸ್ಟಿಟ್ಯೂಯೆನ್ಸಿ, ರಾಜಾಗೆ ಒಂದು 6 ಕಾನ್ಸ್ಟಿಟ್ಯೂಯೆನ್ಸಿ, ಈ ರೀತಿ ಬೇರೆ ಬೇರೆ ಕಾನ್ಸ್ಟಿಟ್ಯೂಗಳನ್ನು ಕೊಟ್ಟು ಅದಕ್ಕೆ ಪ್ರಭಾರಿಯನ್ನಾಗಿ, ಚುನಾವಣಾ ಪ್ರಭಾರಿಯನ್ನಾಗಿ ನೇಮಕಾತಿ ಮಾಡಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಆಯಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸಂಘಟನೆ, ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಇವರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ಅದೇ ರೀತಿ ಕೆ ಅಣ್ಣಾಮಲೈ ಅವ್ರಿಗೂ ಕೂಡ ಒಂದು 6 ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಕೊಡಲಾಗ್ತದೆ. ಒಂದು ಸಿಂಗಾನಲ್ಲೂರು, 2ನೇದು ಮಧುರೈ ದಕ್ಷಿಣ ವಿಧಾನಸಭಾ ಕ್ಷೇತ್ರ, 3ನೇದು ವಿರುಗಂಬಕ್ಕಂ ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿ, ಆಮೇಲೆ ಕಾರೈಕುಡಿ, ಆಮೇಲೆ ಶ್ರೀ ವೈರೋಡಮ್ ಅಂತ ಅದರ ಹೆಸರು, ಜೊತೆಗೆ ಪದ್ಮನಾಭಪುರಂ. ಇಷ್ಟು ಕಾನ್ಸ್ಟಿಟ್ಯೂಯೆನ್ಸಿನ ಅಣ್ಣಾಮಲೈ ಅವರು ಕೊಡ್ತಾರೆ. ಈ ಕಾನ್ಸ್ಟಿಟ್ಯೂಯೆನ್ಸಿಯ ಜವಾಬ್ದಾರಿ ನಿಮ್ಮದು,
ನೀವು ಪ್ರಭಾರಿಯಾಗಿ ಉಸ್ತುವಾರಿಯಾಗಿ ಈ ವಿಧಾನಸಭಾ ಕ್ಷೇತ್ರಗಳ ಗೆಲುವಿಗೆ, ಅಭ್ಯರ್ಥಿಗಳ ಗೆಲುವಿಗೆ ಅಭೂತಪೂರ್ವವಾದಂಥ ಕೊಡುಗೆಯನ್ನು ನೀಡಬೇಕು ಅಂತ ನಿರ್ದೇಶನವನ್ನು ಕೊಡುತ್ತೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ. ಅಥವಾ ನೀವು ಅಲ್ಲಿಯ ಪ್ರಾದೇಶಿಕವಾಗಿ ರಾಜ್ಯಾಧ್ಯಕ್ಷ ಆಗಿರುವಂಥ ನಯನಾರ್ ನಾಗೇಂದ್ರನ್ ಅಂತ ಅಂದ್ಕೊಳ್ಳಿ. ಹೀಗೆ ಕೊಟ್ಟ ತಕ್ಷಣ ಅಣ್ಣಾಮಲೈಯವ್ರಿಗೆ ನಖಶಿಖಾಂತ ಉರಿದು ಹೋಗುತ್ತೆ. ಅಲ್ಲರಿ, ಇಡೀ ತಮಿಳುನಾಡಿನ ರಾಜ್ಯಾದ್ಯಂತ 234 ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಹಗಲು ರಾತ್ರಿ ಅನ್ನದೇ, ಬಿಸಿಲು ಮಳೆ ಗಾಳಿ ಅನ್ನದೇ ಓಡಾಡಿದ ವ್ಯಕ್ತಿಗೆ ನೀವು ತೊಗೊಂಡೋಗಿ ಒಂದು 5-6 ಕಾನ್ಸ್ಟಿಟ್ಯೂಯೆನ್ಸಿ ನೋಡ್ಕೊ ಅಂದರೆ ಹೆಂಗಿರುತ್ತೆ? ಸಿದ್ದರಾಮಯ್ಯನವ್ರಿಗೆ ಮಂಡಳ ಪ್ರಧಾನ ಆಗು ಅಥವಾ ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗು ಅಂದರೆ ಹೆಂಗಿರುತ್ತೆ ಸ್ವಾಮಿ? ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿಗೆ ಅಲ್ಲಿಂದ ತೆಗೆದು ZP ಪ್ರೆಸಿಡೆಂಟ್ ಆಗು ನೀನು ಅಂತ ಬಿಡೋದು. ಅದೇ ರೀತಿಯ ಸ್ಥಿತಿಯನ್ನು ಈಗ ಅಣ್ಣಾಮಲೈಗೆ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅಣ್ಣಾಮಲೈಯವರು ಇಲ್ಲಿವರೆಗೂ ಪಕ್ಷದ ಬಗ್ಗೆ ಒಂದೇ ಒಂದು ಭಿನ್ನ ಮತವನ್ನು ಎಲ್ಲಿಯೂ ತೋರಿಸ್ಕೊಟ್ಟಿಲ್ಲ, ಎಲ್ಲಿಯೂ ತಮ್ಮ ಮನಸ್ಸಿನಲ್ಲಿರುವಂಥ ಅಸಮಾಧಾನವನ್ನು ಹೇಳ್ಕೊಂಡಿಲ್ಲ, ಎಲ್ಲಿಯೂ ಕೂಡ ತಮಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದೇ ಒಂದು ಸೂಚನೆಯನ್ನು ಕೂಡ ಎಲ್ಲಿಯೂ ಬಿಂಬಿಸಿಲ್ಲ. ಆದರೆ ಅವ್ರಿಗೊಂದು ನಿರೀಕ್ಷೆ ಇತ್ತು, ಏನಪ್ಪ ಅಂತಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನನ್ನನ್ನು ಇಡೀ ರಾಜ್ಯದಲ್ಲಿ ಸೆಲೆಬ್ರಿಟಿ ಕ್ಯಾಂಪೇನರ್ ರೀತಿಯಲ್ಲಿ ಬಿಂಬಿಸಲಾಗುತ್ತೆ, ಇಡೀ ರಾಜ್ಯಾದ್ಯಂತ ನಾನು ಪ್ರಚಾರಕ್ಕೆ ಹೋಗಬೇಕು, ತನ್ಮೂಲಕ ಇಲ್ಲಿ ಪಕ್ಷವನ್ನು ಕಟ್ಟಿ ಇಷ್ಟು ದಿವಸ ಏನು ಓಡಾಡಿದ್ನಲ್ಲ ಅದರ ಫಲ ಏನು ಸಿಗತ್ತೆ, ಆ ಫಲಕ್ಕೆ ನಾನು ಕೂಡ ಕಾರಣೀಭೂತ ಆಗಬೇಕು ಅನ್ನುವಂಥ ಒಂದು ಆಲೋಚನೆ ಅವ್ರಿಗಿದ್ದದ್ದು ಸ್ವಾಭಾವಿಕ. ಯಾವ ವ್ಯಕ್ತಿ ಅಷ್ಟೆಲ್ಲ ಶ್ರಮ ವಹಿಸಿರ್ತಾರೋ ಆ ವ್ಯಕ್ತಿ ಆ ರೀತಿಯಾದಂಥ ನಿರೀಕ್ಷೆ ಮಾಡೋದು ಸ್ವಾಭಾವಿಕ. ಆದರೆ ಪಕ್ಷ ಇದ್ದಕ್ಕಿದ್ದ ಹಾಗೆ ಇವರನ್ನು 6 ಕಾನ್ಸ್ಟಿಟ್ಯೂಯೆನ್ಸಿಗೆ ಸೀಮಿತಗೊಳಿಸುತ್ತೆ. ಆ ಜಾಗ ಮಾತ್ರ ನೋಡ್ಕೊಂಡು ನಾವು ಉಳಿದದ್ದನ್ನೆಲ್ಲ ನೋಡ್ಕೋತೀವಿ ಅಂತ ಹೇಳ್ತದೆ. ಅಲ್ಲರಿ, ಮೊನ್ನೆ ತಾನೇ ಈ ವ್ಯಕ್ತಿ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೋಸ್ಕರ ಓಡಾಡಿದಂಥ ಮನುಷ್ಯ ಇತ್ತ. ಅಂದರೆ ತಮಿಳುನಾಡು ಎಲ್ಲಿ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅಲ್ಲಿ ತಮಿಳರಿದ್ದಾರೆ, ಅಲ್ಲಿ ದಕ್ಷಿಣ ಭಾರತೀಯರಿದ್ದಾರೆ, ಅವರ ಮೇಲೆ ತನ್ನ ಪ್ರಭಾವವನ್ನು ಬೀರಬೇಕು ಅಂತ ಮಹಾರಾಷ್ಟ್ರಕ್ಕೆ ಕರೆಸಿಕೊಳ್ಳಲಾಗತ್ತೆ ಅಣ್ಣಾಮಲೈಯವ್ರನ್ನ. ಆದರೆ ಸ್ವತಃ ತನ್ನ ಕಾರ್ಯಕ್ಷೇತ್ರ, ತನ್ನ ಪೃಷ್ಠಭೂಮಿ, ಕರ್ಮಭೂಮಿ ಎಲ್ಲಿ ತನ್ನ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕು ಅಲ್ಲಿ ಅವರನ್ನು ನಗಣ್ಯಗೊಳಿಸಲಾಗುತ್ತೆ. ಹೀಗೆ ಯಾರಿಗೆ ಮಾಡಿದರೂ ಕೂಡ ಅಸಮಾಧಾನ ಆಗೋದು ಸ್ವಾಭಾವಿಕ. ಇದರಲ್ಲಿ ಅಣ್ಣಾಮಲೈ ಇದೇನು ತಪ್ಪು ಅಂತ ನನಗೆ ಅನಿಸೋದಿಲ್ಲ. ಆತನು ನಮ್ಮ ಹಾಗೆ ಮನುಷ್ಯ ಸಹಜವಾದಂಥ ಭಾವನೆಗಳಿರುವಂಥ ವ್ಯಕ್ತಿ. ಅವ್ರು ಹೇಳ್ತಾರೆ, ಇಲ್ಲ ನನಗೆ ಈ 6 ಕಾನ್ಸ್ಟಿಟ್ಯೂಯೆನ್ಸಿ ಏನು ಕೊಟ್ಟಿದ್ರಿ ಆ ಪ್ರಭಾರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಕಾರಣ ಏನು ಅಂದರೆ ನನ್ನ ತಂದೆಗೆ ಹುಷಾರಿಲ್ಲ, ಅದಕ್ಕೆ ಕೊಯಮತ್ತೂರು ಹತ್ರ ನಮ್ಮ ಮನೆ ಇರೋದು, ನಾನು ವೃದ್ಧಾಪ್ಯದಲ್ಲಿ ಅವರ ಜವಾಬ್ದಾರಿಯನ್ನು ನೋಡ್ಕೋಬೇಕು. ಆದರೂ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಂಪರ್ಕಕ್ಕೆ ಸಿಗ್ತೀನಿ, ಅವರಿಗೆ ಸಹಾಯ ಬೇಕು ಅಂದಾಗ ಸಹಾಯ ಮಾಡ್ತೀನಿ, ಪಕ್ಷದೊಳಗಡೆನೇ ಇದ್ದೀನಿ. ಆದರೆ ತಂದೆ ಸೇವೆ ಮಾಡೋದರಿಂದ ಈ ಇಷ್ಟು ಕಾನ್ಸ್ಟಿಟ್ಯೂಯೆನ್ಸಿಗೋಸ್ಕರ ನಾನು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿಕ್ಕಾಗೋದಿಲ್ಲ. ಯಾರೂ ಕಾನ್ಸ್ಟಿಟ್ಯೂಯೆನ್ಸಿಯ ಜವಾಬ್ದಾರಿಯನ್ನು ನಾನೇ ಹೊರಕ್ಕಾಗೋದಿಲ್ಲ. ಆದ್ದರಿಂದ ಅದಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಬರೆದು ಕಳಿಸ್ತಾರೆ. ನೋಡಿ ಹೇಗಿದೆ ಭಾರತೀಯ ಜನತಾ ಪಾರ್ಟಿ ಎಡುವುದೇ ಇಲ್ಲಿ. ನಮಗೆ ಕೇಂದ್ರದ ನಾಯಕತ್ವದ ಬಗ್ಗೆ ಅಭ್ಯಂತರವೇ ಇಲ್ಲ. ರಾಷ್ಟ್ರವನ್ನು ಇವರು ಮುನ್ನಡೆಸುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರ ಇಂಟೆಗ್ರಿಟಿಯನ್ನು ನಾವು ಪ್ರಶ್ನೆನೇ ಮಾಡೋದಿಲ್ಲ. ಅವರ ನಿರಪೇಕ್ಷತೆ, ಅವರ ನಿಸ್ಪೃಹತೆ, ಅವರ ಧುರೀಣತ್ವ ಎಲ್ಲವೂ ಅದ್ಭುತವೇ. ಸ್ಥಳೀಯವಾಗಿ ರಾಜಕಾರಣ ಮಾಡುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾಕೆ ಹಿಂಗೆ ಮಾಡುತ್ತೆ? ಕಳೆದ ಬಾರಿ ಕರ್ನಾಟಕದ ಸ್ಥಿತಿಗತಿಯನ್ನು ನೀವು ನೋಡಿದರೆ ಎಷ್ಟು ಅಸ್ತವ್ಯಸ್ತಗೊಳಿಸಿದ್ರು, ಹೇಗೆ 3 ಗುಂಪುಗಳಾಗಿ ಇಡೀ ಭಾರತೀಯ ಜನತಾ ಪಾರ್ಟಿ ಚಲ್ಲಾಪಿಲ್ಲಿಯಾಗಿ ಬೀದಿಗೆ ಬರಲಿಕ್ಕೆ ಕಾರಣ ಇತ್ತು ಚುನಾವಣೆ ಸಂದರ್ಭದಲ್ಲಿ 2023ರಲ್ಲಿ ನೀವು ನೋಡಿದ್ದೀರಿ. ಒಳಜಗಳ, ಗುಂಪುಗಾರಿಕೆ, ಆಮೇಲೆ ಅತಿಯಾದ ಭ್ರಷ್ಟಾಚಾರ ಇವೇ ಕಾಂಗ್ರೆಸ್ ಗೆಲುವಿಗೆ ಕಾರಣ. ಅದು ಭಾರತೀಯ ಜನತಾ ಪಾರ್ಟಿ ಈ ಕೆಟ್ಟ ಗುಣಗಳಿದ್ದಾವಲ್ಲ ಅದರಿಂದ ಕಾಂಗ್ರೆಸ್ ಗೆತ್ತೇ ವಿನಃ ಕಾಂಗ್ರೆಸ್ ಕೇವಲ 5 ಪಂಚಭಾಗ್ಯಗಳನ್ನು ಘೋಷಿಸಿತು, ಅದಕ್ಕೋಸ್ಕರ ಗೆತ್ತು ಜನರಿಗೆ ಆಮಿಷ ತೋರಿಸ್ತೀವಿ ಅನ್ನೋದು 2ನೇ ಭಾಗ. ಮೊದಲೇ ಭಾಗ ಇವರೇ ಸರಿ ಇರಲಿಲ್ವಲ್ಲ ಭಾರತೀಯ ಜನತಾ ಪಾರ್ಟಿಲಿದ್ದವರು. ಅದಕ್ಕೆ ಸಮರ್ಥ ನಾಯಕತ್ವವನ್ನು ಕೊಡುವುದರಲ್ಲಿ ಸ್ವತಃ ಅಮಿತ್ ಶಾ ಕೂಡ ಹೇಳಿದರು. ಅಮಿತ್ ಶಾನೇ ಅವಾಗ ಜವಾಬ್ದಾರಿಯನ್ನು ತೆಗೆದುಕೊಂಡದ್ದು, ಕರ್ನಾಟಕದ ಜವಾಬ್ದಾರಿಯನ್ನು. ಅಂದರೆ ಸ್ಥಳೀಯವಾಗಿ ಯಾರನ್ನ ಗುರುತಿಸಬೇಕು ಅಂತ ಗೊತ್ತಾಗದೇ ಇರೋದು.
ಮತ್ತು ಇಲ್ಲಿಯ ನಾಯಕರು ಕೇಂದ್ರದವರಿಗೆ ಕೊಡಬೇಕಾದಂಥ ಸರಿಯಾದ ಮಾಹಿತಿಯನ್ನು ಮಾರ್ಗದರ್ಶನವನ್ನು ಕೊಡದೇ ಇರೋದು. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ನೆಲ ಕಚ್ಚಬೇಕಾಯಿತು ಕರ್ನಾಟಕದಲ್ಲಿ. ಹಾಗೆ ತೀರಾ ಏನು ಕಾಂಗ್ರೆಸ್ ಗೆಲ್ಲುವಂಥ ಮತ್ತು ಜನರ ಮನಸ್ಸೂರೆಗೊಳಿಸುವಂಥ ಯಾವುದೇ ರೀತಿಯಾದಂಥ ಇನ್ಗ್ರೀಡಿಯೆಂಟ್ಸು ಪಕ್ಷದಲ್ಲಿ ಇರಲೇ ಇಲ್ಲ ಕಾಂಗ್ರೆಸ್ನಲ್ಲಿ. ಆ ಸಿದ್ದರಾಮಯ್ಯ, ಆ ಡಿ ಕೆ ಶಿವಕುಮಾರ್ ನೋಡಿ ಮತ ಹಾಕುವಂಥ ಮನಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಮರ್ಥ ನಾಯಕತ್ವದ ಕೊರತೆಯಿಂದ, ಸಂಘಟನಾ ಕೌಶಲ್ಯದ ಕೊರತೆಯಿಂದಾಗಿ ಮತ್ತು ಸ್ಥಳೀಯ ರಾಜಕಾರಣದಲ್ಲಿರುವಂಥ ಸಣ್ಣ ಸಣ್ಣ ಗುಂಪುಗಳ ಚಿಲ್ಲರೆ ಸ್ವಭಾವದಿಂದಾಗಿ ಕರ್ನಾಟಕದಲ್ಲಿ ಸೋತು ಸುಣ್ಣಾಗಿ ಹೋಯಿತು. ಮುಂದಿನ ಸಾರಿ ಕೂಡ ಬರುವ ಯಾವ ಲಕ್ಷಣಗಳು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿಲ್ಲ. ಯಾಕೆಂದರೆ ಸೆಡ್ಡು ಹೊಡೆಯಬೇಕಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ಅದು ಎಂಥ ಅವರ ಅರಣ್ಯ ರೋದನ ಆಗ್ತಾ ಇದೆ ಅಂದರೆ ಅವರ ಹೋರಾಟಕ್ಕೆ ಜನರೇ ಸ್ಪಂದಿಸ್ತಾ ಇಲ್ಲ. ಕರ್ನಾಟಕದ ಜನ ಇವರು ವಿಧಾನಸೌಧದಲ್ಲಿ ರಾತ್ರಿ ಎಲ್ಲ ಮಲಗ್ತೀನಿ ಅಂತಾರೆ, ಡಫ್ಲಿ ಇಟ್ಕೊಂಡು ಬಾರಿಸ್ತಾರೆ, ಅಬಕಾರಿ ಸಚಿವನ ರಾಜೀನಾಮೆ ಕೇಳ್ತಾರೆ ತಿಮ್ಮಾಪುರದ್ದು. ಅದಕ್ಕೆ ಕಾರಣ ಅಂದರೆ ಯಾವುದೋ ಅಧಿಕಾರಿ ಫೋನಲ್ಲಿ ಮಾತಾಡಿದ ಅದಕ್ಕೆ ದೊಡ್ಡದಾದಂಥ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ. ಈ ರೀತಿ ಕ್ಷುಲ್ಲಕವಾದ ವಿಷಯವನ್ನು ಇಟ್ಕೊಂಡು ಜನರನ್ನು ಸೆಳೆಯುವಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಫೇಲ್ ಆಗಿದೆ. ಅದು ವಾಪಸ್ಸು ರೀಆರ್ಗನೈಸ್ ಆಗತ್ತೆ ಅಂತ ಸದ್ಯದ ದೃಷ್ಟಿಯಲ್ಲಂತೂ ಕಾಣೋದಿಲ್ಲ. ಸಿದ್ದರಾಮಯ್ಯನವರ ದುರಾಡಳಿತ ಪರಾಕಾಷ್ಠೆಯಲ್ಲಿದ್ದರೂ ಕೂಡ ಎದುರುಗಡೆ ಅಪೋಸಿಷನ್ ಇಲ್ಲದೆ ಇರೋದರಿಂದ ಅವ್ರಿಗೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತದಾರರೇ ಇವ್ರನ್ನ ಸೋಲಿಸಬೇಕು ಮುಂದಿನ ಬಾರಿ. ದಕ್ಷಿಣ ಭಾರತದಲ್ಲಿರುವಂಥ ಇನ್ನೊಂದು ಭಾಳ ದೊಡ್ಡ ಅವಕಾಶ ಇರೋದೇ ತಮಿಳುನಾಡು. ತಮಿಳುನಾಡಿನಲ್ಲಿ ಯಾರು ಮೂಲ ಕೆಲಸವನ್ನು ಮಾಡಿ ಇವತ್ತು ಈ ಸ್ಥಿತಿಗೆ ತರಲಿಕ್ಕೆ ಕಾರಣರಾಗಿದ್ದಾರೋ ಅಣ್ಣಾಮಲೈ ಅಂಥವ್ರನ್ನ ನೀವು ಈ ರೀತಿ ಮೂಲೆ ಗುಂಪು ಮಾಡಿ ಏನನ್ನು ಸಾಧಿಸ್ಬೇಕಂತ ಮಾಡಿದ್ದೀರಿ? ಮತ್ತು ತಮಿಳುನಾಡಿನಲ್ಲಿ ಅದೇ ಎಂ ಕೆ ಸ್ಟಾಲಿನು, ಮತ್ತು ಅದೇ ಉದಯನಿಧಿ ಸ್ಟಾಲಿನು, ಮತ್ತು ಅದೇ ಮಲೇರಿಯಾ ಗನೋರಿಯಾ ಅಂದ್ಕೊಂಡು ಅಥವಾ ಹಿಂದೂ ಧರ್ಮವನ್ನು ಬೈಕೊಂಡು ಓಡಾಡ್ತಾರೆ. ಅಮಿತ್ ಶಾ ಅವರು ಹೇಗಿದ್ದರೂ ಉತ್ತರ ಭಾರತ ಎಲ್ಲ ರಾಜ್ಯಗಳಲ್ಲಿ ನಮ್ಮದೇ ಅಧಿಕಾರ ಇದೆ, ಈ ದೇಶದ ಬಹು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬರ್ 1 ಪಕ್ಷ ಇದೆ ಅಂತ ಬಿಂಬಿಸ್ಕೊಂಡು ಓಡಾಡ್ಕೊಂಡು ಶುರು ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ನಾವು ಹಿಂದೂಗಳು ಇದೇ ರೀತಿಯಾಗಿ ಕಲವಿಲಗೊಂಡು ಅನಾಥ ಪ್ರಜ್ಞೆಯಿಂದ ತಬ್ಬಲಿಗಳಾಗಿ ಕೇಸ್ಗಳನ್ನು ಹಾಕಿಸ್ಕೊಂಡು ಈ ಬಾಯಿಗೆ ಬಂದರೆ ಕೇಸ್ ಹಾಕುವ ಸ್ಥಿತಿ ಕರ್ನಾಟಕದಲ್ಲಿ ನಡೀತಾ ಇದೆ. ನೋಡಿದ್ದೀರಾ ನೀವು? ಯಾರು ಏನೂ ಮಾತಾಡೋ ಹಾಗಿಲ್ಲ, ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ತಮಿಳುನಾಡಿನಲ್ಲಂತೂ ದುರಾಡಳಿತದ ಪರಾಕಾಷ್ಠೆ. ಇರುವ ನಾಯಕರನ್ನು ಉಳಿಸಿಕೊಳ್ಳುವಂಥ ಮನಸ್ಥಿತಿಯಲ್ಲಿಲ್ಲ. ಅದರ ಬಗ್ಗೆ ಸರಿಯಾದ ಗಮನ ಹರಿಸೋದಿಲ್ಲ. ಚುನಾವಣೆ ಇರುವಾಗ 2 ವರ್ಷ ಬಂದು ಓಡಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಇಂಥ ಅಪಸವ್ಯಗಳಾಗ್ತವೆ. ಅಣ್ಣಾಮಲೈ ಅಂಥವ್ರನ್ನ ನೀವು ಬಿಟ್ಕೊಟ್ಟು ಆ ನಯನಾರ್ ನಾಗೇಂದ್ರ ಅನ್ನೋದು ಯಾರು ಅಂತಲೇ ಜನರಿಗೆ ಗೊತ್ತು. ಎಡಪ್ಪಾಡಿ ಪಳನಿಸ್ವಾಮಿ ಎಂ ಕೆ ಸ್ಟಾಲಿನ್ ಎದುರಿಗೆ ಭಾಳ ದೊಡ್ಡ ನಾಯಕ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದಂಥ ಯೋಗ್ಯವಾದಂಥ ಯುವ ನಾಯಕನನ್ನು ಬಿಂಬಿಸಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ಒಂದು ಅವಕಾಶವನ್ನು ಕಳ್ಕೊತಾ ಇದೆ. ಅದು ಬೇಸರ ಉಂಟು ಮಾಡೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.